ಸದಸ್ಯರಾಗಿ ರಾಜಕೀಯದ ರಂಗಪ್ರವೇಶವನ್ನು ಮಾಡ್ತಾರೆ. ರಾಜಕೀಯದ ರಂಗಪ್ರವೇಶವನ್ನು 1969ರಲ್ಲಿ ಮಾಡ್ತಾರೆ. ಆದರೆ ಬಹುಪಾಲು ಅವರು ಸ್ಥಳೀಯವಾಗಿಯೇ ತನ್ನ ರಾಜಕೀಯಕ್ಕೆ ಸೀಮಿತರಾಗಿರ್ತಾರೆ. 1971ರಲ್ಲಿ ಅವರು ದಾವಣಗೆರೆಯ ಆಗಿನ ನಗರಸಭೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ. ಮುಂದೆ ಕಾಂಗ್ರೆಸ್ ಪಕ್ಷದಿಂದ 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂಥದ್ದು 1994ರ ನಂತರ. 1997ರಲ್ಲಿ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿ ಲೋಕಸಭಾ ಸದಸ್ಯರಾಗಿಯೂ ಕೂಡ ಕೆಲಸ ಮಾಡ್ತಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಖಜಾಂಚಿಯಾಗಿ ದಶಕಗಳ ಕಾಲ ಕಾರ್ಯನಿರ್ವಹಿಸಿದವರು ಈ ದಾವಣಗೆರೆಯ ಧಣಿ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ನ ಬೆನ್ನೆಲುಬಾಗಿ ನಿಂತಂಥವರು ಶಾಮನೂರು ಶಿವಶಂಕರಪ್ಪ. ಭಾರತದ ಅತ್ಯಂತ ಹಿರಿಯ ಶಾಸಕ ಅಂತ ಅವರು ಸದ್ಯಕ್ಕೆ ಗುರುತಿಸ್ಕೊಳ್ತಾರೆ. ಕೇವಲ ಕರ್ನಾಟಕ ವಿಧಾನಸಭೆಗೆ ಮಾತ್ರ ಅಲ್ಲ, ಇಡೀ ಭಾರತದ ಅತ್ಯಂತ ಹಿರಿಯ ಶಾಸಕ. ಯಾಕಂದರೆ ಬಹುತೇಕ ಅವ್ರಿಗೀಗ 95 ವರ್ಷ ವಯಸ್ಸು, 94-95 ವರ್ಷ ವಯಸ್ಸು ಈಗ ಅವ್ರಿಗೆ. ಸರಳತೆ, ಜನಸಂಪರ್ಕ ಮತ್ತು ಅಜಾತಶತ್ರು ಅನ್ನುವಂತಹ ಖ್ಯಾತಿಯನ್ನು ಶಾಮನೂರರು ಪಡೆದಿದ್ದರು. ಈಗ ಪಂಚಪೀಠಾಧಿಪತಿಗಳು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗೋದಕ್ಕಾಗಿ, ಯಾಕಂದರೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಸಕ್ರಿಯವಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದರು ಶಾಮನೂರು ಶಿವಶಂಕರಪ್ಪ ಅವರು. ವಯೋಸಹಜ ಕಾಯಿಲೆಯನ್ನು ಹೊರತುಪಡಿಸಿದರೆ ಹೆಚ್ಚಾಗಿ ಓಡಾಟ, ಜನಸಂಪರ್ಕ ಇದ್ದೇ ಇತ್ತು. ಬೇರೆ ಬೇರೆ ನಾಯಕರುಗಳು, ಈಗ ಅಲ್ಲಿ ಸ್ಥಳೀಯ ಜನರು ಕೂಡ ಬರ್ತಾ ಇರುತ್ತದೆ. ಪೊಲೀಸರು ಅವರೆಲ್ಲರನ್ನು ಕೂಡ ವಾಪಸ್ ಕಳಿಸೋದಕ್ಕೆ ಕಷ್ಟಪಡ್ತಾ ಇರುವಂಥವ್ರು ಕೂಡ ನಾವಿಲ್ಲಿ ಗಮನಿಸ್ಬೋದು. ಯಾಕಂದರೆ ಇಲ್ಲಿ ಈಗ HD ರೇವಣ್ಣ ಅವರು ಕೂಡ ಅಲ್ಲಿಗೆ ಬಂದಿದ್ದಾರೆ. ಒಂದು ಮಧ್ಯಾಹ್ನದವರೆಗೆ ಅಲ್ಲಿ ಸಾರ್ವಜನಿಕ ದರ್ಶನವನ್ನು ಅರೇಂಜ್ ಮಾಡುವಾಗಲೂ ಕೂಡ ಬಹಳಷ್ಟು ತಡ ಆಗಿತ್ತು. ಅಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದರು. ಒಮ್ಮೆ ಕಣ್ತುಂಬಿಕೊಳ್ಬೇಕು ತಮ್ಮ ನಾಯಕನನ್ನು ಅಂಥೇಳಿ. ಆದರೆ ಬಹುಪಾಲು ಜನರಿಗೆ ಅದು ಸಾಧ್ಯ ಆಗಿರಲಿಲ್ಲ. ಅಲ್ಲಿ ಕೂಡ ಅಲ್ಲಿಂದ ಮೆರವಣಿಗೆಯ ಮೂಲಕ ಈ ಒಂದು ಪ್ರದೇಶಕ್ಕೆ ಕರೆತರಲಾಯಿತು. ಹರಿಶೇಖರನವರು ಅಲ್ಲಿ ಪೊಲೀಸರನ್ನೇ ಮುಂದಕ್ಕೆ ತಳ್ತಾ ಇರುವಂಥ ದೃಶ್ಯವನ್ನು ಕೂಡ ನೋಡ್ತಾ ಇದ್ವಿ. ಯಾಕಂದರೆ ಬಹಳಷ್ಟು ಜನಜಂಗುಳಿಯಲ್ಲಿ ಸೇರಿದೆ. ಆ ಸಮಾಧಿ ಸ್ಥಳದ ಬಳಿಯಲ್ಲಿ ಬಹಳಷ್ಟು ಜನಜಂಗುಳಿ ಇದೆ. ಜೊತೆಗೆ VVIPಗಳು ಕೂಡ ಮುಂಭಾಗದಲ್ಲಿ ಕುಳಿತಿದ್ದಾರೆ. ಈ ಕಡೆ ಕ್ಷಣದಲ್ಲಿ ಬರ್ತದಂತಹ ಶಾಸಕರುಗಳಿಗೆ, ನಾಯಕರುಗಳಿಗೆ, ಅವರುಗಳಿಗೆ ಅಲ್ಲಿಗೆ ತಲುಪೋದಕ್ಕೂ ಕೂಡ ಕಷ್ಟಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿವೈಕ್ಯರಾಗಿರುವ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ವಿಧಿವಿಧಾನಗಳು ನಡೀತಾ ಇರುವಂಥದ್ದು. ಬಾಳೆಹೊನ್ನೂರು ಜಗದ್ಗುರುಗಳು, ಉಜ್ಜಿನಿ ಜಗದ್ಗುರುಗಳು, ಹಾಗೆಯೇ ಶ್ರೀಶೈಲ ಜಗದ್ಗುರುಗಳು ಕೂಡ ಈಗಾಗಲೇ ಬಂದಿದ್ದಾರೆ. ಜೊತೆಗೆ ಸಾಣೆಹಳ್ಳಿ ಶ್ರೀಗಳಿದ್ದಾರೆ.
ವಿವಿಧ ಮಠಾಧೀಶರುಗಳ ಸಮ್ಮುಖದಲ್ಲಿ ಈಗ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ವಿಭೂತಿಯನ್ನು ತರ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಂತಿಮ ಕಾರ್ಯಗಳನ್ನು ನೆರವೇರಿಸ್ತಾ ಇರುವಂಥದ್ದು ಕುಟುಂಬ ಸದಸ್ಯರುಗಳು ಇಲ್ಲಿ ಒಂದು ಭಾಗದಲ್ಲಿ ಕುಳಿತಿದ್ದರೆ ಮತ್ತೊಂದು ಕಡೆಯಲ್ಲಿ VVIPಗಳು ಕುಳಿತಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ವಿಧಿವಿಧಾನ ಈಗ ನೆರವೇರ್ತಾ ಇರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಜನ ಅಲ್ಲಿ ಬಂದು ಸೇರಿದ್ದಾರೆ. ಈಗ ಮೆರವಣಿಗೆಯಲ್ಲಿ ಇದುವರೆಗೆ ತಂದಿದ್ದಂತಹ ಪಾರ್ಥಿವ ಶರೀರವನ್ನು ಆ ಸಮಾಧಿಯ ಕಡೆಗೆ ತೆಗೆದುಕೊಂಡು ಬರಲಾಗ್ತಾ ಇದೆ. ಮನೆ ಮಂದಿ, ಶಾಸಕರುಗಳು ಹಾಗೂ ಕುಟುಂಬದ ಸದಸ್ಯರುಗಳು ಕೂಡ ಇಲ್ಲಿ ಜೊತೆಯಲ್ಲಿ ಸೇರಿದ್ದಾರೆ. ಪಲ್ಲಕ್ಕಿಯ ಮೂಲಕವಾಗಿ ಇಲ್ಲಿವರೆಗೂ ತಂದಿದ್ದಂತಹ ಪಾರ್ಥಿವ ಶರೀರವನ್ನು ಈಗ ಈ ಸಮಾಧಿ ಸ್ಥಳಕ್ಕೆ ತೆಗೆದುಕೊಂಡು ಬರ್ತಾ ಇರುವಂಥದ್ದು. ಬಹಳಷ್ಟು ಇಕ್ಕಟ್ಟಾಗಿರುವಂತಹ ಜಾಗವೂ ಕೂಡ ಅಲ್ಲಿ ನಿರ್ಮಾಣ ಆಗಿದೆ. ಯಾಕಂದರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಅಲ್ಲಿ ಜಮಾಯಿಸಿದ್ದಾರೆ. ಆ ಒಳಭಾಗದಲ್ಲಿ ಮಾಡಿದಂತಹ ಬ್ಯಾರಿಕೇಡ್ಗಳನ್ನು ಹಾಕಿ ಮಾಡಿ ವಿಶೇಷವಾಗಿ ಮೀಸಲಿಟ್ಟಿರುವಂತಹ ಸ್ಥಳದಲ್ಲೂ ಕೂಡ ನೂರಾರು ಜನ ಕುಳಿತಿದ್ದಾರೆ. ಹೀಗಾಗಿ ಪಾರ್ಥಿವ ಶರೀರವನ್ನು ಈಗ ಸಮಾಧಿಯ ಒಳಕ್ಕೆ ಇಳಿಸುವಂತಹ ಪ್ರಕ್ರಿಯೆ ಈಗ ಅಲ್ಲಿ ಅವರನ್ನು ಈಗಾಗಲೇ ಸರ್ಕಾರಿ ಗೌರವವನ್ನು ಸಲ್ಲಿಕೆ ಮಾಡಲಾಗಿದೆ. ಅವ್ರನ್ನ ಕೊಡುಗೈ ದಾನಿ ಅಂತೇಳಿ ಕರೀತಾರೆ. ಅವ್ರನ್ನ ಶಿಕ್ಷಣದ ಭೀಷ್ಮ ಅಂತ ಕರೀತಾರೆ. ದಾವಣಗೆರೆಯ ಧಣಿ ಅಂತ ಕರೀತಾರೆ. ಹೀಗೆ ಜನ ನಾನಾ ರೀತಿಯಲ್ಲಿ ಅವ್ರನ್ನ ಪ್ರೀತಿ ಅಭಿಮಾನದಿಂದ ಕರೀತಾರೆ. ಆದರೆ ತನ್ನ ಕೆಲಸದ ಮೂಲಕ, ತನ್ನ ಸುತ್ತಲ ಜನರಿಗೆ ಉದ್ಯೋಗವನ್ನು ಸೃಷ್ಟಿಸುವುದರ ಮೂಲಕ ಸಾವಿರಾರು ಕುಟುಂಬಗಳಿಗೆ ಆಧಾರ ಆದಂಥವರು ಶಾಮನೂರು ಶಿವಶಂಕರಪ್ಪ. ಒಂದು ಉದ್ಯಮವನ್ನು ಮಾಡಿದಾಗ ಸಹಜವಾಗಿಯೇ ಪುತ್ರ SS ಮಲ್ಲಿಕಾರ್ಜುನ್ ಅವರು ರುದ್ರಾಕ್ಷಿಯ ಹಾರವನ್ನು ಈಗ ತೊಡಿಸಿದರು. ಉಳಿದ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇದ್ದಾರೆ. शाकानामयुतं जलं रुचिकरं कर्पूरगन्धोज्ज्वलं ताम्बूलं मनसा मया विरचितं भक्त्या प्रभो स्वीकुरुः छत्रं चामरयोदिगं. ಶಾಮನೂರು ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಮೂಲಕ ಸಕ್ಕರೆ ಕಾರ್ಖಾನೆ, ಡಿಸ್ಟಿಲರಿ, ಕೃಷಿ ಆಧಾರಿತ ಉದ್ಯಮಗಳು, ಹೀಗೆ ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿಸಿದಂಥವರು ಬಾಪೂಜಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿ ದಾವಣಗೆರೆಯನ್ನು ವಿದ್ಯಾಕಾಶಿ, ವಿದ್ಯಾ ಕೇಂದ್ರವಾಗಿ ರೂಪಿಸಿದಂಥದರಲ್ಲಿ ಬಹಳ ದೊಡ್ಡ ಕೊಡುಗೆ ಇದ್ದರೆ ಅದು ಶಾಮನೂರು ಶಿವಶಂಕರಪ್ಪ ಅವ್ರದ್ದು. ದಾವಣಗೆರೆ ನಗರ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾದ್ರೆ ಅದರ ಬಹಳ ದೊಡ್ಡದಾದಂತಹ ಕೊಡುಗೆ ಶಾಮನೂರು ಶಿವಶಂಕರಪ್ಪ ಅವ್ರದ್ದು ಇದ್ದೇ ಇತ್ತು. यद्यत् कर्म करोमि तत्तदखिलं शम्भोऽपवाराधनं करचरणकृतं वा कायजं कर्मजं वा. ಶಾಮನೂರು ಶಿವಶಂಕರಪ್ಪ ಅವರ ಪುತ್ರರು ಹಾಗೂ ಕುಟುಂಬ ಸದಸ್ಯರು ಕಡೆಯದಾಗಿ ತಮ್ಮ ತಂದೆಯ, ತಮ್ಮ ಮನೆಯ ಹಿರಿಯನ, ಹಾಗೆಯೇ ಈ ನಾಡಿನ ಹಿರಿಯ ಶಾಸಕರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಅವರಿಗೆ ಗೌರವದ ಜೊತೆಗೆ ತಮ್ಮ ಸಂಸ್ಕೃತಿಯ ಅನುಸಾರವಾಗಿ ಆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ.
ಕಲ್ಲೇಶ್ವರ ರೈಸ್ ಮಿಲ್ ಬಳಿಯಲ್ಲಿ ಇರುವಂತಹ ಸಮಾಧಿ ಸ್ಥಳ. ಅವರ ಪತ್ನಿಯ ಸಮಾಧಿಯ ಪಕ್ಕದಲ್ಲೇ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಈಗ ಬಯಲಿನಿಂದ ಬಂದಂಥದ್ದು ಬಯಲಿಗೆ ಈಗ ಸೇರ್ತಾ ಇರುವಂಥದ್ದು. ಬದುಕಿನ ಪಯಣವನ್ನು ಮುಗಿಸಿರುವಂತಹ ಶಾಮನೂರು ಶಿವಶಂಕರಪ್ಪ ಈಗ ಚಿರನಿದ್ರೆಗೆ ಜಾರಿದವರು. ಅಂತಿಮ ವಿಧಿವಿಧಾನ ಈಗ ನೆರವೇರ್ತಾ ಇದೆ. ಪೂಜೆಯನ್ನು ಮಾಡಿ ಸಕಲ ಗೌರವಗಳೊಂದಿಗೆ ತಮ್ಮ ಸಂಪ್ರದಾಯದ ಪ್ರಕಾರವಾಗಿ ಅವರನ್ನು ಕಳಿಸ್ಕೊಡ್ತಾ ಇದ್ದಾರೆ ಮನೆ ಮಂದಿ. ಜೀವ ಹಸ್ತಾಮದಗಳಿಗೆ ಶಿಲ್ಗೆ ಚೇತನೋ ದೇವ ಶಿವ 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 ಮಂಗಲಂ ದೇಹಿ. ಓಂ ರಾಜಾಧಿರಾಜಾಯ ಸಾಯಿ ನಮೋ ವೈ ಶ್ರವಣಾಯ ಕುರ್ಮಹೇ ಸಭೆ ಕಾಮನ್ ಕಾಮಕಾಮಾಯ ವಕ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತ್ ಕುಬೇರಾಯ ವೈಶ್ರವಣಾಯ ಮಹಾದೇವಾಯ ನಮಃ. ನ ಕರ್ಮಣೋ ನ ಪ್ರಜಯಾ ತದೇನ ತ್ಯಾಗೇನೈಕೆ ಅಮೃತತ್ವಮಾನಶೋ ಬಲೇನ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ಗದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೆ ದುರಾಂತ ಕಾಲೇ ಪಾಪಾಮೃತಾತ್ಮನಿ ಮುಚ್ಯಂತಿ ಸರ್ವೇ ನ ಹರಣ್ಯ ಪಾಪಂ ಪರಮೇಶ್ವರಭೂತಂ ಯತ್ಪುಂಡರೀಕಂ ಪರಮಧ್ಯ ಸಂಗತಂ ತತ್ರಾಪಿ ನಗರಂ ಗಗನಂ ವಿಶೋಕ ತಸ್ಮಿನ್ ತಸುಪಾಸಿತವ್ಯಂ ಯೋ ವೇದಾದೌ ಸ್ವರಪ್ರೋಕ್ತೋ ವೇದಾಂತೇನ ಪ್ರತಿಷ್ಠಿತಃ ತಸ್ಯ ಪ್ರಕೃತಿರೇನಸ್ಯ ಯಃ ಪರಃ ಸ ಮಹೇಶ್ವರಃ. ಓಂ ರಾಜಾಧಿರಾಜಾಯ ಬುಧಯ ಸಾಯಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇ ಕಾಮಕಾಮಾಯ ವಶಂ ಕಾಮೇಶ್ವರೋ ವೈ ಶ್ರವಣೋ ಜಾತೋ ಕುಬೇರಾಯ ವೈ ಶ್ರವಣಾಯ ಮಹಾದೇವಾಯ ನಮಃ. ಓಂ ವೇದೋಕ್ತಮಂತ್ರ ಓಂ ಪುಷ್ಪಮಾಲಿಕಾಂ ಸಮರ್ಪಯಾಮಿ. ಓಂ ಸಾಂಬಜೈ ನಮಃ ಪಾರ್ವತಿ ಶಿವ ಹರ 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 ದಯವಿಟ್ಟು ಇನ್ನೂ ಪೂಜಾ ವಿಧಾನಗಳನ್ನು ಮುಗಿದಿಲ್ಲ. ದಯವಿಟ್ಟು ಯಾರು ಹೂಪತ್ತಿಗಳ ಹಾಕಬಾರ್ದು. ವಿಭೂತಿಗಳನ್ನು ಕೂಡ ಈ ಐಕ್ಯಮಂಟಪದಲ್ಲಿ ಎಸೆಯಬಾರದು. ಐಕ್ಯಮಂಟಪದಲ್ಲಿ ಯಾರು ಕೂಡ ಎಸೆಯಬಾರದು. ವಿಭೂತಿಯಾಗಿ ಹೂಪತ್ತಿ ಆಮೇಲೆ ಹಾಕಬೇಕು ಕೂಡ ಯಾರು ಕೂಡ ಹೂ ಹಾಕಬೇಡ್ರಿ. ತದನಂತರ ಹಾಕಬೇಕು ಅಂತ ಹೇಳ್ತಾ ಇದ್ದೇವೆ. ಎಲ್ಲರೂ ಕೂಡ ಹೇಳ್ತಾರೆ. ವಿಭೂತಿ ಯಾರ ಕೈಗಿದ್ರೆ ಅಲ್ಲೆಲ್ಲ ಕರೆಕ್ಟ್ ಮಾಡಿ ಈ ಕಡೆ ಐಕ್ಯಮಂಟಪಗಳಿಗೆ ಕಳಿಸ್ಕೊಡಿ. ಯಾರು ಕೂಡ ಎಸೆಯಬಾರದು.
ಪಾರ್ಥಿವ ಶರೀರದ ದರ್ಶನವನ್ನು ಮಾಡಿ ವಿಧಿವಿಧಾನವನ್ನು ನೆರವೇರಿಸ್ತಾ ಇದ್ದಾರೆ. ಗೌರವದ ಸಮರ್ಪಣೆ ಆಗ್ತಾ ಇದೆ ಶಾಮನೂರು ಶಿವಶಂಕರಪ್ಪ ಅವರಿಗೆ. ಸುದೀರ್ಘ ಬದುಕಿನ ಉದ್ದಕ್ಕೂ ಮಠ ಮಾನ್ಯಗಳಕ್ಕೆ ಹತ್ತಿರವಾಗಿದ್ದುಕೊಂಡು ಸಮುದಾಯದ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿ ನಿಂತುಕೊಂಡಿದ್ದಂಥವರು ಶಾಮನೂರು ಶಿವಶಂಕರಪ್ಪ. ಹಾಗಾಗಿ ವಿವಿಧ ಮಠಾಧೀಶರುಗಳು ಬಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರಿಗೆ. ಪಾದಗಳಿಗೆ ನಮಿಸಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅಂತಿಮವಾಗಿ ಶಾಮನೂರು ಶಿವಶಂಕರಪ್ಪ ಅವರನ್ನು ಕಳಿಸ್ಕೊಡ್ತಾ ಇದ್ದಾರೆ. ಅವರ ಮನೆ ಮಂದಿಯೂ ಕೂಡ ಅವರ ಚರಣಗಳನ್ನು ಸ್ಪರ್ಶಿಸಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತಿದ್ದಾರೆ. ಅವರನ್ನು ಕಳಿಸ್ಕೊಡ್ತಾ ಇದ್ದಾರೆ. ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಎಚ್ ಡಿ ರೇವಣ್ಣ ಅವರು ಈಗಷ್ಟೇ ಅಲ್ಲಿಗೆ ಸ್ಥಳಕ್ಕೆ ಬಂದಿದ್ದರು. ಅವರು ಕೂಡ ಬಂದು ಅಂತಿಮ ನಮಸ್ಕಾರವನ್ನು ಮಾಡಿದ್ದಾರೆ. ಬೇರೆ ಬೇರೆ ನಾಯಕರುಗಳು ಇನ್ನಷ್ಟು ಜನ ಬರುವಂಥವ್ರು ಕೂಡ ಇದ್ದರು. ಆದರೆ ಈಗ ತರಳಬಾಳು ಶ್ರೀಗಳು ಹಾಗೂ ಸಾಣೆಹಳ್ಳಿ ಶ್ರೀಗಳು ವಿಭೂತಿ ಹಚ್ಚಿ ಬಿಲ್ವ ಪತ್ರಗಳಿಂದ ಶಿವೈಕ್ಯರಾಗಿರ್ತಕ್ಕಂತಹ ಶಿವಶಂಕರಪ್ಪ ಅವ್ರಿಗೆ ಅಂತಿಮ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಪುತ್ರನಿಗೆ ಅವರ ತಲೆಯಲ್ಲಿದ್ದಂತಹ ರುಮಾಲನ್ನು ತೆಗೆದು ಅವರ ಪುತ್ರನ ತಲೆಗೆ ಅದನ್ನು ಕಟ್ಟಲಾಗಿದೆ.
ತರಳಬಾಳು ಶ್ರೀಗಳ ನೇತೃತ್ವದಲ್ಲಿ ಈಗ ಅಂತಿಮ ವಿಧಿವಿಧಾನಗಳು ನೆರವೇರ್ತಾ ಇರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ವೀರಶೈವ ಲಿಂಗಾಯತ ಸಂಪ್ರದಾಯದ ಪ್ರಕಾರವಾಗಿ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ವಿಧಿವಿಧಾನಗಳು ಈಗ ನೆರವೇರಿವೆ. ಆ ಸಮಾಧಿ ಸ್ಥಳದ ನೀರ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಈಗಾಗಲೇ ಪಾರ್ಥಿವ ಶರೀರಕ್ಕೆ ಪೂಜೆಯನ್ನು ಕುಟುಂಬದ ಸದಸ್ಯರು ನೆರವೇರಿಸಿದ್ದಾರೆ. ಅದಾದ ನಂತರ ಸ್ವಾಮೀಜಿಗಳಿಂದಲೂ ಕೂಡ ಅಂತಿಮ ವಿಧಿವಿಧಾನಗಳು ನೆರವೇರಿವೆ. ಆದಷ್ಟು ವ್ಯಕ್ತಿಗಳು ದಾವಣಗೆರೆ ಮಹಾನಗರದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿ ಈ ನಾಡಿಗೆ ಈ ನುಡಿಗೆ ತಮ್ಮದೇ ಆದಂಥ ಅಮೂಲ್ಯವಾದಂಥ ಕೊಡುಗೆಯನ್ನು ಕೊಟ್ಟಂಥ ಕೀರ್ತಿ ಅವರಿಗೆ ಸಿಗ್ತಾ ಇದೆ. ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕ ಕ್ಷೇತ್ರದಲ್ಲಿ ಅನುಗುಣವಾದಂಥ ಸಾಧನೆಯನ್ನು ಮಾಡಿದಂಥ ಕೀರ್ತಿಯೂ ಕೂಡ ಅವರಿಗೆ ಸಲ್ತಾ ಇದೆ. ಅವರು ಅಂತ್ಯಕಾಲದಲ್ಲಿ ಪರಮಾತ್ಮನ ಶಾಸಕರಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಧುರೀಣರಾಗಿ ಸಚಿವರಾಗಿ ರಾಜ್ಯದ ಸಚಿವರಾಗಿ ಅವರು ಮಾಡಿದಂಥ ಸೇವೆ ಎಲ್ಲೆಂದಿಗೂ ಕೂಡ ಮರೆಯಲಾರದು. ಅವರು ತಮ್ಮ 94ನೇ ವಯಸ್ಸಿನಲ್ಲಿ ಇವತ್ತು ನಿಮ್ಮೆಲ್ಲರನ್ನು ಅಗಲಿ ಅವರು ಶಿವೈಕ್ಯರಾಗಿದ್ದಾರೆ. ಅವರ ಭೌತಿಕ ಕಾಯ ಕಣ್ಮರೆಯಾಗಿ ಹೋದರೂ ಅವರನ್ನು ಮಾಡುವಂಥ ಸತ್ಕಾರ್ಯಗಳು ಎಲ್ಲೆಂದಿಗೂ ಕೂಡ ಮರೆಯದೆ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತುಗಳಾಗಿವೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ರಾಷ್ಟ್ರೀಯ ಅಧ್ಯಕ್ಷರಾಗಿ 2012ರಿಂದ ಇಲ್ಲಿಯವರೆಗೆ ಆ ಮಹಾಸಭೆಯನ್ನು ಸಮಗ್ರತೆಯನ್ನು ಕಾಪಾಡಿಕೊಂಡು ವೀರಶೈವ ಲಿಂಗಾಯತ ಸಮಾಜಕ್ಕಷ್ಟೇ ಅಲ್ಲ, ಇನ್ನುಳಿದಂಥ ಎಲ್ಲ ಸಮಾಜ ಬಾಂಧವರಿಗೆ ಕಣ್ಮಣಿಗಳಾಗಿ ಕಣ್ಣಿಂದ ಅಮೂಲ್ಯವಾದಂಥ ಕೊಡುಗೆಯನ್ನು ಕೊಟ್ಟ ಶ್ರೇಯಸ್ಸು ಕೂಡ ಉಂಟಾಗಿದೆ. ವಯೋಧರ್ಮದ ಒಂದು ಕಾರಣದಿಂದ 94ನೇ ವಯಸ್ಸಿನಲ್ಲಿ ಇವತ್ತು ಪರಮಾತ್ಮನ ಪಾದ ಅವರು ಸೇರಿದ್ದಾರೆ. ಯಾವ ಜೀವಾತ್ಮ ಪರಮಾತ್ಮನಿಂದ ಭಿನ್ನನಾಗಿ ಬಂದಿದ್ದಾನೆ, ಕೊನೆಗೆ ಆ ಪರಮಾತ್ಮನಲ್ಲಿ ಒಂದಾಗಿರುವಂಥದ್ದೇನಿದೆ ಅದುವೇ ವೀರಶೈವ ಧರ್ಮದ ಒಂದು ಕೊನೆಯ ಗುರಿ. ಅವರು ಇವತ್ತು ಶಿವನ ಸಾಯುಜ್ಯವನ್ನು ಹೊಂದಿದ್ದಾರೆ. ಬಹುಶಃ ಅದರಿಂದ ಅವರ ಪವಿತ್ರಾತ್ಮಕ್ಕೆ ಶಿವಶಾಂತಿಯನ್ನು ಅನುಗ್ರಹಿಸಲಿ. ಮತ್ತು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ 3 ಜನ ಗಂಡು ಮಕ್ಕಳಾಗಲಿ, ಸೊಸೆಯಂದಿರಾಗಲಿ,
ಮತ್ತು 3 ಜನ ಹೆಣ್ಣು ಮಕ್ಕಳಾಗಲಿ ನಾನು ಶಶೀಂದ್ರಪ್ಪನವರ ಮಾರ್ಗದರ್ಶನದಲ್ಲಿ ಉತ್ತಮವಾದಂತಹ ಸಂಸ್ಕಾರವನ್ನು ಹೊಂದಿ ಅವರು ಕೂಡ ಮುನ್ನಡೆಯುತ್ತಾ ಇದ್ದಾರೆ. ತಂದೆಯವರ ಆದರ್ಶ ಗುಣಗಳು ಆ ವಂಶದಲ್ಲಿ ಇನ್ನಷ್ಟು ಮತ್ತಷ್ಟು ಬೆಳೆದುಕೊಂಡು ಬರಲಿ. ಇವತ್ತಿನ ಈ ಅಂತ್ಯೇಷ್ಟಿಯ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ಈ ನಾಡಿನ ಧರ್ಮಪೀಠಗಳು, ಮಠಾಧೀಶರು, ರಾಜಕೀಯ ತಜ್ಞರು, ಈಗಾಗಲೇ ಶಾಮನೂರು ಶಿವಶಂಕರಪ್ಪ ಅವರ ಇವತ್ತು ಈ ಸಮಾರಂಭದಲ್ಲಿ ಪಾರ್ಥಿವ ಶರೀರವನ್ನು ಕ್ರಿಯಾ ಸಮಾಧಿಯ ಬಳಿಕ ಪಾರ್ಥಿವ ಶರೀರಕ್ಕೆ ಅಭಿಷೇಕವನ್ನು ಕೂಡ ಮಾಡಲಾಗಿದೆ. ಮಣ್ಣು ಹಾಕದೆ ಕ್ರಿಯಾ ಸಮಾಧಿಯಲ್ಲಿ ವಿಭೂತಿಗಳನ್ನು ಹಚ್ಚಲಾಗ್ತಾ ಇದೆ. ವಿಭೂತಿಯನ್ನು ಹಾಕಿ ಅದರ ಮೂಲಕವಾಗಿ ಸಮಾಧಿ ಪ್ರಕ್ರಿಯೆ ಈಗ ನಡೀತಾ ಇರುವಂಥದ್ದು. ಸಮಾಧಿಯ ಒಳಗಡೆ ಈಗ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಪೀಠಾಧಿಪತಿಗಳ ಪಾದೋದಕದ ಮೂಲಕವಾಗಿ ಪೂಜೆಯನ್ನು ನೆರವೇರಿಸಲಾಗಿದೆ. ಲಿಂಗಾಯತ ಸಂಪ್ರದಾಯದ ಪ್ರಕಾರವಾಗಿ ಇಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರಿದ್ದು ಸ್ವಾಮೀಜಿಯವರ ನೇತೃತ್ವದಲ್ಲಿ ಈಗ ಸಮಾಧಿ ಕ್ರಿಯೆ ನಡೀತಾ ಇರುವಂಥದ್ದು. ಸಮಾಧಿಯ ಒಳಗಡೆ ಕರ್ನಾಟಕದ ಮತ್ತು ಈ ದೇಶದ ಅತ್ಯಂತ ಹಿರಿಯ ಶಾಸಕ 95 ವರ್ಷ ವಯಸ್ಸಿನ ಶಾಮನೂರು ಶಿವಶಂಕರಪ್ಪ ಅವರು ಈಗ ಬಯಲಿನಲ್ಲಿ ಬಯಲಾಗುತ್ತಿದ್ದಾರೆ. ಓದಿದ್ದು ಬಹಳ ಕಡಿಮೆ, ವಿದ್ಯಾಭ್ಯಾಸ ಪಡೆದಿದ್ದು ಬಹಳ ಕಡಿಮೆ. ಆದರೆ ನಂತರ ನಿರಂತರ ದುಡಿಮೆ, ಕಠಿಣ ಪರಿಶ್ರಮ, ಇದರ ಮೂಲಕವಾಗಿ ನಿಧಾನಕ್ಕೆ ಮೇಲೇರ್ತಾ ಬಂದಂಥವರು ಶಾಮನೂರು ಶಿವಶಂಕರಪ್ಪ. ಮುಂದೆ ಮಿಲ್ ಮಾಲೀಕರಾಗಿ, ಹಾಗೆಯೇ ಇಂಡಸ್ಟ್ರೀಸನ್ನು ಕಟ್ಟಿ ಆ ಮೂಲಕವಾಗಿ ಉದ್ಯಮದಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸಿ ದಾವಣಗೆರೆಯಲ್ಲಿ ಶಿಕ್ಷಣ ಕೇಂದ್ರವನ್ನು ರೂಪಿಸಿ ಹೀಗೆ ಹಂತ ಹಂತವಾಗಿ ಅವರು ಸಾಧಿಸಿರ್ತಕ್ಕಂತಹ ಸಾಧನೆ ಬಹಳ ದೊಡ್ಡದು. ಬಹಳ ದೊಡ್ಡ ಮಟ್ಟದಲ್ಲಿ ಉದ್ಯಮವನ್ನು ಬೆಳೆಸುವಂತಹ ಕೆಲಸವನ್ನು ಶಾಮನೂರು ಶಿವಶಂಕರಪ್ಪ ಮಾಡಿದರು. ಆ ಮೂಲಕ ಸಾವಿರಾರು ಜನರಿಗೆ ಉದ್ಯೋಗವನ್ನು ನೀಡುವಂತಹ ಕೆಲಸವೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರಿಂದಾಗಿ ಆಯಿತು. ಶಾಮನೂರು ಅವರು ಸಾಮಾನ್ಯ ಕುಟುಂಬದಿಂದ ಬಂದು ಇಷ್ಟು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿ ಈಗ ಅವರು ಬಿಟ್ಟು ಹೋಗಿರುವಂತಹ ಹೆಜ್ಜೆ ಗುರುತುಗಳು ದೈಹಿಕವಾಗಿ ಅವರೇನು ಬಹಳ ಎತ್ತರದವರಲ್ಲ, ಆದರೆ ಅವರು ಮೂಡಿಸಿರ್ತಕ್ಕಂತಹ ಛಾಪು ಇದೆಯಲ್ಲ ಅದು ಬಹಳ ಎತ್ತರವಾದಂಥದ್ದು, ಬಹಳ ವಿಶಾಲವಾದಂಥದ್ದು, ಬಹಳ ಆಳವಾದಂಥದ್ದು, ಬಹಳ ಅಗಲವಾಗಿರುವಂಥದ್ದು. ಅಂಥದ್ದೊಂದು ಛಾಪು ಮೂಡಿಸಿದಂತಹ ವ್ಯಕ್ತಿತ್ವ ಶಾಮನೂರು ಶಿವಶಂಕರಪ್ಪ ಅವರದ್ದು. ಕರ್ನಾಟಕದ ರಾಜಕಾರಣದಲ್ಲಿ ಮಾತ್ರ ಅಲ್ಲ, ವಿಶೇಷವಾಗಿ ಉದ್ಯಮಿಯಾಗಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿರುವಂತಹ ನೇತಾರನಾಗಿ, ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಿಕೊಡುವಂತಹ ನಾಯಕನಾಗಿ ಶಾಮನೂರು ಶಿವಶಂಕರಪ್ಪ ತನ್ನ ಸುತ್ತಲಿನ ಜನರ ಹಿತವನ್ನು ಸದಾಕಾಲ ಬಯಸ್ತಾ ಇದ್ದರು. ತನ್ನ ಸುತ್ತಲಿನ ಜನ ನೆಮ್ಮದಿಯಿಂದ ಬದುಕಬೇಕು ಅನ್ನುವಂತಹ ರೀತಿಯಲ್ಲಿ. ಹಾಗೆ ಅವರು ಒಂದು ಕಡೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ತನ್ನ ಸಮುದಾಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬದ್ಧತೆಯನ್ನು ಪ್ರದರ್ಶಿಸ್ತಾ ಇದ್ದರೆ, ಮತ್ತೊಂದು ಕಡೆಯಲ್ಲಿ ಅಷ್ಟೇ ಜಾತ್ಯತೀತವಾಗಿ ಉಳಿದೆಲ್ಲ ಸಮುದಾಯಗಳನ್ನು ತನ್ನ ಜೊತೆಗೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ತನ್ನ ಕ್ಷೇತ್ರದಲ್ಲಿ, ತನ್ನ ಜಿಲ್ಲೆಯಲ್ಲಿ ಮಾಡಿರುವಂಥದ್ದು ಕೂಡ ಅಷ್ಟೇ ಸ್ಪಷ್ಟ. ಇದೇ ಕಾರಣಕ್ಕಾಗಿ ಎಲ್ಲ ವರ್ಗಗಳ ಜನರು ಕೂಡ ಅಲ್ಲಿ ಬಂದು ಸೇರಿದ್ದಾರೆ. ಇವತ್ತು ಕಣ್ಣೀರು ಹಾಕ್ತಾ ಇದ್ರು, ಅನೇಕರು ಕಣ್ಣೀರು ಹಾಕ್ತಾ ಇದ್ರು. ಶಾಮನೂರು ಶಿವಶಂಕರಪ್ಪ ಅವರ ಕೊಡುಗೆಗಳನ್ನು ನೆನಪು ಮಾಡಿಕೊಳ್ತಾ ಇದ್ರು. ವ್ಯಕ್ತಿಯ ವ್ಯಕ್ತಿತ್ವದ ವಿಶಾಲತೆ ಅರ್ಥವಾಗುವಂಥದ್ದು ಅವರ ಸಾವಿನಲ್ಲಿ.
ಅದು ಶಿವಶಂಕರಪ್ಪ ಅವರ ವಿಚಾರದಲ್ಲೂ ಕೂಡ ಮತ್ತೆ ದೃಢಗೊಳ್ಳುತ್ತಾ ಇರುವಂಥದ್ದು. ಯಾವ ಸ್ವರೂಪದಲ್ಲಿ ಅಲ್ಲಿ ಜನ ಬಂದಿದ್ದಾರೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ. ನಿನ್ನೆ ಸಂಜೆ ಅವರು ಮೃತಪಟ್ಟಿದ್ದಾರೆ ಅಂತ ಹೇಳುವಂತಹ ವಿಚಾರ ತಿಳಿತಾ ಇದ್ದಂತೆಯೇ ದಾವಣಗೆರೆಯಲ್ಲಿ ಜನ ಶಾಕ್ಗೊಳಗಾಗಿದ್ದರು. ಇವತ್ತು ದಾವಣಗೆರೆ ನಗರ ಅಕ್ಷರಶಃ ಸ್ವಯಂ ಪ್ರೇರಿತ ಬಂದ್ ಆಗಿತ್ತು. ಏಕೆಂದರೆ ದಾವಣಗೆರೆಯ ಧಣಿ ಅಂತೇಳಿ ಕರೆಸಿಕೊಡ್ತಾ ಇದ್ದಂತಹ ಶಾಮನೂರು ಶಿವಶಂಕರಪ್ಪ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಂತೆ ಉದ್ಯಮಿಗಳು, ಅಲ್ಲಿಯ ವ್ಯಾಪಾರಿಗಳು ಪ್ರತಿಯೊಬ್ಬರು ಕೂಡ ಇವತ್ತು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಅದರ ಮೂಲಕವಾಗಿ ಅವರಿಗೊಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ, ತಮ್ಮ ಕುಟುಂಬದ ಒಬ್ಬ ಸದಸ್ಯನನ್ನು ನಾವು ಕಳ್ಕೊಂಡಿದ್ದೀವಿ, ತನ್ನ ಊರಿನ ಒಬ್ಬ ನಾಯಕರನ್ನು ಕಳ್ಕೊಂಡಿದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನು ಗೌರವದಿಂದ ಕಳಿಸ್ಕೊಡ್ತಾ ಇದ್ದಾರೆ. ಈಗ ಸಮಾಧಿ ಪ್ರಕ್ರಿಯೆಗಳು ನೆರವೇರ್ತಾ ಇರುವಂಥದ್ದು. ಕಲ್ಲೇಶ್ವರ ರೈಸ್ ಮಿಲ್ ಸಮೀಪದಲ್ಲಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರ ಪತ್ನಿಯ ಸಮಾಧಿಯ ಪಕ್ಕದಲ್ಲಿ ಶಿವಶಂಕರಪ್ಪ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿ ಈಗ ಸಮಾಧಿ ಪ್ರಕ್ರಿಯೆ ನಡೀತಾ ಇದೆ. ಅಂತ್ಯಕ್ರಿಯೆ ನೆರವೇರ್ತಾ ಇರುವಂಥದ್ದು. ದಯವಿಟ್ಟು ಯಾರು ಐಕ್ಯಮಂಟಪದಲ್ಲಿ ವಿಭೂತಿಯನ್ನ ಎಸೆಯಬಾರದು.
ಈಗಾಗಲೇ ವೀರಶೈವ ಲಿಂಗಾಯತ ಸಂಪ್ರದಾಯದ ಪ್ರಕಾರವಾಗಿ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗಿದೆ. ಸಮಾಧಿಯ ಒಳಗಡೆ ಈಗಾಗಲೇ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರವನ್ನು ಕುಳ್ಳಿರಿಸಿ ಅಲ್ಲಿ ಪೂಜೆಯನ್ನು ನೆರವೇರಿಸಲಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರು ತನ್ನ ಸುದೀರ್ಘ ಜೀವನವನ್ನು ನಡೆಸಿ, ತುಂಬು ಜೀವನವನ್ನು ನಡೆಸಿ ಅನೇಕ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ. ದಾವಣಗೆರೆಯ ಮಂದಿಗಂತೂ ಶಿವಶಂಕರಪ್ಪ ಅವರು ಒಂದು ರೀತಿಯಂಥ ಹೆಮ್ಮೆಯ ಪ್ರತೀಕವಾಗಿದ್ದರು. ದಾವಣಗೆರೆಯ ಜನರ ಹೆಮ್ಮೆಯಾಗಿದ್ದರು. ದಾವಣಗೆರೆಯಲ್ಲಿ ತನ್ನದೇ ಆದಂತಹ ಒಂದು ಜನಪರ ಕೆಲಸವನ್ನು ಮಾಡ್ತಾ ಬಂದಂಥವರು ಶಾಮನೂರು ಶಿವಶಂಕರಪ್ಪ. ಅವರು ಮಾಡಿರುವಂತಹ ಸಾಧನೆ ಇದಕ್ಕೂ ಬಹಳ ದೊಡ್ಡದಾದಂತಹ ಸಾಧನೆಯನ್ನು ಮಾಡಿ ಆ ಛಾಪನ್ನು ಮೂಡಿಸಿ ಹೊರಟಂಥವರು ಶಾಮನೂರು ಶಿವಶಂಕರಪ್ಪ. ಕಷ್ಟದಿಂದ ಬಂದಂತಹ ಬದುಕು ಅದನ್ನು ಅಷ್ಟೇ ನಿಷ್ಠೆಯಿಂದ ನೆರವೇರಿಸ್ತಾ ಹಲವರ ಕಷ್ಟಗಳನ್ನು ಪರಿಹರಿಸುವಂತಹ ಸ್ವರೂಪದಲ್ಲಿ ಅವ್ರಿಗೊಂದು ಬದುಕನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ಮಾಡುವಂಥದ್ದನ್ನು ಶಿವಶಂಕರಪ್ಪ ಅವರು ಬಹಳ ಪ್ರಾಮಾಣಿಕವಾಗಿ ನೆರವೇರಿಸ್ತಾ ಬಂದಂಥವರು. ನಂತರ ಸಹಜವಾಗಿಯೇ ರಾಜಕೀಯದ ಆಸಕ್ತಿ ಬಂದಂತಹ ಸಂದರ್ಭದಲ್ಲಿ ಸಕ್ರಿಯ ರಾಜಕಾರಣದಲ್ಲಿ 1969ರಲ್ಲಿ ಅವರು ಒಂದು ಸಕ್ರಿಯ ರಾಜಕೀಯದಲ್ಲಿ ಇದ್ದರೂ ಕೂಡ ಶಾಸಕರಾಗಿ ಶಾಸನ ಸಭೆಗೆ ಚುನಾವಣೆಗೆ ಸ್ಪರ್ಧಿಸುವಂತಹ ಕೆಲಸ ಆಗಿದ್ದು 1994ರಲ್ಲಿ. ಅಲ್ಲಿಂದ ನಂತರ ಶಾಮನೂರು ಶಿವಶಂಕರಪ್ಪ ಅವರು ಸತತವಾಗಿ ಶಾಸನ ಸಭೆಗೆ, ಲೋಕಸಭೆಗೆ ಆಯ್ಕೆಯಾಗ್ತಾ ಬಂದು ಆ ಮೂಲಕವಾಗಿ ಜನರ ಕೆಲಸವನ್ನು ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಮಂತ್ರಿಯಾಗುವ ಹೊತ್ತಿಗಾಗಲೇ 80 ವರ್ಷಕ್ಕಿಂತ ಮೇಲ್ಪಟ್ಟಿದ್ದು, 83 ವರ್ಷ 85 ವರ್ಷ ಆಗಿದ್ದಿತ್ತು. 83 ವರ್ಷ ಆಗಿದ್ದಿತ್ತು. ಅವರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅತ್ಯಂತ ಹಿರಿಯ ಸಚಿವರಾಗಿದ್ದರು. ಉಳಿದಂತಹ ಹಿರಿಯ ಶಾಸಕರುಗಳಿಗೆ ಮಂತ್ರಿ ಸ್ಥಾನ ಕೊಡದೇ ಇದ್ದರೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರಿಗೆ ಮೊದಲ ಹಂತದಲ್ಲಿಯೇ ಸಿದ್ದರಾಮಯ್ಯನವರು 2013ರಲ್ಲಿ ಅವರನ್ನು ಕ್ಯಾಬಿನೆಟ್ಗೆ ತೆಗೆದುಕೊಂಡರು. ಕ್ಯಾಬಿನೆಟ್ ಸಚಿವರಾಗಿ ಜಾಸ್ತಿ ಓಡಾಡೋದಕ್ಕೆ ಅವಾಗ ಅವರಿಗೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಒಂದು ರೀತಿಯಲ್ಲಿ ಗೌರವದ ಪ್ರತೀಕದ ರೀತಿಯಲ್ಲಿ ಶಿವಶಂಕರಪ್ಪ ಅವರು ಆ ಸಂಪುಟದಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಸಭೆಗಳನ್ನು ಕರೆದು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯುವಂಥದ್ದು, ತನ್ನ ಇಲಾಖೆಯಲ್ಲಿ ಕೆಲಸಗಳನ್ನು ಮಾಡಿಸೋದ್ರ ಕಡೆಗೆ ತನ್ನ ಅನುಭವದ ಆಧಾರದ ಮೇಲೆ ಅವುಗಳನ್ನು ರಾಜ್ಯಾದ್ಯಂತ ಓಡಾಡೋದಕ್ಕೆ ಕಷ್ಟ ಆದರೂ ಕೂಡ ಇಲಾಖೆಯ ಕೆಲಸಗಳು ಯಶಸ್ವಿಯಾಗಿ ನಡೆಯುವಂಗೆ ನೋಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರು. ಮುಂದೆ ಅವರ ನಂತರ ಅವರ ಮಗನಿಗೆ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಹೀಗಾಗಿ ಒಂದು ಆರಾಮಾದಂತಹ ಎಕ್ಸಿಟನ್ನು ಕ್ಯಾಬಿನೆಟ್ನ ಒಳಗಡೆಯಿಂದ ಅವ್ರನ್ನೇನು ಕ್ಯಾಬಿನೆಟ್ನಿಂದ ಕೈ ಬಿಟ್ಟಾಗ ಅವ್ರಿಗೇನು ಕೋಪ ತಾಪಗಳಾಗಲಿ ಬೇರೆನೇನು ಇರಲಿಲ್ಲ. ಅದನ್ನು ಕೂಡ ಬಹಳ ಸಹಜವಾಗಿಯೇ ತೆಗೆದುಕೊಂಡಿದ್ರು. ನಾನು ಪ್ರಶ್ನಿಸಿದಾಗ ಹೈಕಮಾಂಡ್ ಜೊತೆಗೆ ನಾನು ಮಾತಾಡ್ತೀನಿ ಅನ್ನುವಂಥ ರೀತಿಯಲ್ಲಿ, ಅಂದರೆ ಅವರಿಗೆ ಅಷ್ಟು ವಿಶ್ವಾಸ ಇತ್ತು ಕಾಂಗ್ರೆಸ್ನ ನಾಯಕತ್ವದ ಬಗ್ಗೆ. ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾದಾಗ ಅದಾದ ನಂತರದ ದಿವಸಗಳಲ್ಲೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಜೊತೆಗೆ ನಿರಂತರವಾದಂತಹ ಒಂದು ಸ್ನೇಹ, ಒಡನಾಟ ಇವುಗಳಿದ್ದೇ ಇತ್ತು. ಯಾಕೆಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸುದೀರ್ಘ ಅವಧಿಯವರೆಗೆ ದಶಕಗಳ ಕಾಲ ಖಜಾಂಚಿಯಾಗಿ ಕೆಲಸ ಮಾಡೋದು ಅಂತ ಹೇಳಿದರೆ ಪಕ್ಷದ ಒಟ್ಟು ಕೆಲಸಗಳನ್ನು ನೋಡ್ಕೊಳ್ಬೇಕಾಗಿರುವಂಥದ್ದು, ವ್ಯವಹಾರಗಳನ್ನು ನೋಡ್ಕೊಳ್ಬೇಕಾಗಿರುವಂಥದ್ದು ಇದು ಅವರ ಜವಾಬ್ದಾರಿಯಾಗಿತ್ತು. ಮತ್ತು ಅದನ್ನು ಬಹಳ ಯಶಸ್ವಿಯಾಗಿ, ಬಹಳ ಪ್ರೀತಿಯಿಂದ, ಬಹಳ ನಿಷ್ಠೆಯಿಂದ ನಿಭಾಯಿಸಿದಂಥವರು ಶಾಮನೂರು ಶಿವಶಂಕರಪ್ಪ ಅವರು. SS ಅನ್ನುವಂತಹ ಆ ಹೆಸರೇ ಸಹಜವಾಗಿಯೇ ಕಾಂಗ್ರೆಸ್ನಲ್ಲಿ ಹಾಗೆಯೇ ವಿಶೇಷವಾಗಿ ದಾವಣಗೆರೆಯಲ್ಲಿ ಜನರಿಗೆ ಬಹಳ ಪ್ರೀತಿಯದ್ದಾಗಿತ್ತು, ಹೆಮ್ಮೆಯದ್ದಾಗಿತ್ತು, ಗೌರವದ್ದಾಗಿತ್ತು. ಆ ಗೌರವವನ್ನು ತನ್ನ ಬದುಕಿನ ಉದ್ದಕ್ಕೂ ಕೂಡ ಉಳಿಸ್ಕೊಂಡು ಬಂದಂಥವರು ಶಾಮನೂರು ಶಿವಶಂಕರಪ್ಪ. ಹಠ, ಛಲ ಮತ್ತು ನೇರ ನುಡಿ ಇದು ಶಾಮನೂರು ಶಿವಶಂಕರಪ್ಪ ಅವರ ವಿಶೇಷತೆಯಾಗಿತ್ತು. ಓಂ ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ.
ॐ योपं पुष्पं वेद पुष्पवान् प्रजावान् पशुमान् भवति चन्द्रमा वा ಸಚಿವ पुष्पवान् प्रजावान् ಮಿಸಸ್ ಮಲ್ಲಿಕಾರ್ಜುನ ಅವರು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ತನ್ನ ತಂದೆಯನ್ನು ಕಳ್ಕೊಂಡಿರುವಂತಹ ದುಃಖದಲ್ಲಿ ಸ್ವಾಮೀಜಿಯವರ ಪಾದಕ್ಕೆರಗಿ 3 ಜನ ಅಣ್ಣ ತಮ್ಮಂದರು ಜೊತೆಯಾಗಿ ತಂದೆಯ ಅಂತಿಮ ವಿಧಿವಿಧಾನವನ್ನು ನೆರವೇರಿಸ್ತಾ ಇದ್ದಾರೆ. ओम निधनवदान्तिकाय नमः ओम ऊर्ध्वाय नमः ओम ऊर्ध्वलिंगाय नमः ओम हिरण्याय नमः ओम हिरण्यलिंगाय ओम सुवर्णाय नमः सुवर्णलिंगाय नमः ओम दिव्याय नमः ओम दिव्यलिंगाय नमः भवाय नमः भवलिंगाय नमः ओम शर्वाय नमः ओम शर्वलिंगाय नमः ओम शिवाय नमः ओम शिवलिंगाय नमः ओम जलाय नमः ओम जललिंगाय नमः ओम आत्माय नमः ओम आत्मलिंगाय नमः ओम इष्टलिंगाय नमः परमाय नमः ओम परमलिंगाय नमः ओम एतत् सोमस्य ओम गुरु ओम शिवाय नमः प्राणप्रभवन्ति तस्मात् सप्तार्चे ससमिद सप्तजिह्वाः सप्त इमे लोकानि
ವಿಧಿವಿಧಾನ ಈಗ ನೆರವೇರಿದೆ. ಈಗ ಸಮಾಧಿಗೆ ವಿಭೂತಿಗಳನ್ನು ಹಾಕಲಾಗ್ತಾ ಇದೆ. ವಿಭೂತಿಯ ತುಂಡುಗಳ ಮೂಲಕವಾಗಿ ಸಮಾಧಿ ಮಾಡಲಾಗ್ತಾ ಇರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಆ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದ್ದಾವೆ. ಅಂತಿಮ ವಿಧಿವಿಧಾನಗಳು ನಡೆದ ನಂತರ ಈಗ ವಿಭೂತಿಗಳನ್ನು ಇಟ್ಟು ಆ ಮೂಲಕ ಅವರ ಸಮಾಧಿ ಮಾಡಲಾಗ್ತಾ ಇರುವಂಥದ್ದು. ಆ ಪ್ರಕ್ರಿಯೆ ಈಗ ನಡೀತಾ ಇದೆ. ಎಲ್ಲರೂ ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಯಾರಿಗೆ ಇಷ್ಟು ಹೊತ್ತು ಅವರ ಅಂತಿಮ ದರ್ಶನ ಪಡೆಯೋದಕ್ಕೆ ಸಾಧ್ಯ ಆಗಿರಲಿಲ್ವ ಅಂಥವ್ರು ಬಂದು ಅಲ್ಲಿ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಂಡಿದ್ದಾರೆ. ವಿಭೂತಿಯ ಮೂಲಕವಾಗಿ ಈಗ ಸಮಾಧಿ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಕಲ್ಲೇಶ್ವರ ರೈಸ್ ಮಿಲ್ ಬಳಿಯಲ್ಲಿ ಇರುವಂತಹ ವರದಿ ಜಮೀನಿನಲ್ಲಿ ಈ ರೀತಿಯಾಗಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಶಿವಶಂಕರಪ್ಪ ಅವರಿಗೆ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ, ಗೌರವವನ್ನು ಅರ್ಪಿಸ್ತಾ ಇದ್ದಾರೆ. 1931ರಲ್ಲಿ ಶಾಮನೂರಿನಲ್ಲಿ ಜನಿಸಿದಂತಹ ಶಾಮನೂರು ಶಿವಶಂಕರಪ್ಪ ಸುದೀರ್ಘ 95 ವರ್ಷಗಳ ಬದುಕನ್ನು ಸವಿಸಿದಂಥವರು. ಹೆಚ್ಚು ವಿದ್ಯಾಭ್ಯಾಸವನ್ನು ಪಡೆಯದೇ ಇದ್ದರೂ ಕೂಡ ಜೀವನ ಅನ್ನುವಂತಹ ಪಾಠಶಾಲೆಯಲ್ಲಿ ಕಲಿತದಂಥದ್ದು ಅಪಾರವಾದದ್ದು. ಹಾಗೆ ಜೀವನದ ಪಾಠಶಾಲೆಯಲ್ಲಿ ಅಪಾರವಾದಂತಹ ವಿದ್ಯೆಯನ್ನು ಕಲಿತಂತಹ ಶಾಮನೂರು ಶಿವಶಂಕರಪ್ಪ ಅದರ ಮೂಲಕವಾಗಿ ಉದ್ಯಮವನ್ನು ಕಟ್ಟಿದರು, ಉದ್ಯಮವನ್ನು ಬೆಳೆಸಿದರು, ಉದ್ಯಮವನ್ನು ವಿಸ್ತರಿಸಿದರು. ಸಾವಿರಾರು ಜನರ ಬದುಕಿಗೆ ಆಧಾರ ಆದರು. ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಅವರ ಶಿಕ್ಷಣ ಸಂಸ್ಥೆಗಳಿಂದ ವಿದ್ಯಾಭ್ಯಾಸವನ್ನು ಪಡೆದು ಇವತ್ತು ಸಮಾಜದ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ವಿವಿಧ ಹುದ್ದೆಗಳಲ್ಲಿ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದಾರೆ. ಒಂದು ಒಳ್ಳೆಯ ಸಮಾಜವನ್ನು ಕಟ್ಟುವಂತಹ ಪ್ರಯತ್ನದಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ಶಾಮನೂರು ಶಿವಶಂಕರಪ್ಪ ಅವರು ನೀಡಿದ್ದಾರೆ. ಪ್ರತಿಯೊಬ್ಬರು ಬಂದು ವಿಭೂತಿಯನ್ನು ಅಲ್ಲಿ ಇಟ್ಟು ಆ ಸಮಾಧಿ ಪ್ರಕ್ರಿಯೆ ಈಗ ನಡೀತಾ ಇರುವಂಥದ್ದು. ವಿಭೂತಿಗಳನ್ನಿಟ್ಟು ಸಮಾಧಿ ಮಾಡಲಾಗ್ತಾ ಇದೆ ಶಾಮನೂರು ಶಿವಶಂಕರಪ್ಪ ಅವರದ್ದು. ಶಿವೈಕ್ಯರಾಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರನ್ನು ಅವರ ಪಾರ್ಥಿವ ಶರೀರದ ಸುತ್ತಲೂ ಕೂಡ ವಿಭೂತಿಯ ತುಂಡುಗಳನ್ನು ಮಾತ್ರ ಇಡಲಾಗ್ತಾ ಇದೆ. ಮಣ್ಣನ್ನು ತುಂಬುವ ಬದಲಿಗೆ ವಿಭೂತಿಯ ಮೂಲಕವಾಗಿಯೇ ಸಮಾಧಿಯನ್ನು ಮಾಡಲಾಗ್ತಾ ಇರುವಂಥದ್ದು. ಸಮಾಧಿಯ ಮೇಲ್ಭಾಗವನ್ನು ಹೊರತುಪಡಿಸಿದರೆ ಉಳಿದಂತೆ ಸಂಪೂರ್ಣವಾಗಿ ಆ ಪಾರ್ಥಿವ ಶರೀರದ ಸುತ್ತಲೂ ವಿಭೂತಿಯ ತುಂಡುಗಳನ್ನು ಇಡಲಾಗ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇರ್ತೀವಿ. ಸುತ್ತಮುತ್ತಲೂ ಬಹಳಷ್ಟು ಜನ ಜಮಾಯಿಸಿದ್ದಾರೆ. ಬಹಳ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಅಲ್ಲಿ ಜನ ಇದ್ದಾರೆ. ಬಹಳ ಇಕ್ಕಟ್ಟಿದೆ ಅಲ್ಲಿ ಸಮಾಧಿ ಪ್ರಕ್ರಿಯೆ ನಡೆಯುವಾಗ. ವೀರಶೈವ ಲಿಂಗಾಯತ ಸಂಪ್ರದಾಯದ ರೀತಿಯಲ್ಲಿ ಅವರ ಸಮಾಧಿ ಪ್ರಕ್ರಿಯೆ ಈಗ ನಡೀತಾ ಇರುವಂಥದ್ದು. ಕೋವಿಡ್ ಸಂದರ್ಭದಲ್ಲೂ ಅಷ್ಟೇ ಕೋವಿಡ್ ಸೋಂಕಿತರಿಗೆ ಅನುಕೂಲ ಆಗಬೇಕು, ತನ್ನ ಕ್ಷೇತ್ರದ ಜನರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಸ್ವತಃ ತಾವೇ ಲಸಿಕೆಗಳನ್ನು ತರಿಸಿ ಜನರಿಗೆ ಹಾಕಿಸುವಂತಹ ಪ್ರಯತ್ನವನ್ನು ಶಾಮನೂರು ಶಿವಶಂಕರಪ್ಪ ಅವರು ಮಾಡಿದರು. ಈ ರೀತಿಯಂಥ ಅನೇಕ ಜನಪರವಾಗಿರತಕ್ಕಂತಹ ಬಲಗೈಲಿ ಕೊಟ್ಟಿದ್ದು ಎಡಗೈಲಿ ಗೊತ್ತಾಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಹಲವಾರು ಕೊಡುಗೆಗಳನ್ನು ಅವರು ಅಲ್ಲಿಯ ಜನರಿಗೆ ನೀಡಿದ್ದಾರೆ. ಬಹಳಷ್ಟು ಜನ ಬಹಳ ಅಭಿಮಾನದಿಂದ ಶಾಮನೂರು ಶಿವಶಂಕರಪ್ಪ ಅವರನ್ನು ಅಪ್ಪಾಜಿ ಅಂತ ಕರೀತಾ ಇದ್ರು, ಗೌರವದಿಂದ ಕರೀತಾ ಇದ್ರು. ಮತ್ತು ಅವರ ಸಮುದಾಯದ ಬಿಕ್ಕಟ್ಟಿನ ಪರಿಸ್ಥಿತಿಗಳು ಬಂದಂತಹ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಮುಂಚೂಣಿಯಲ್ಲಿ ನಿಂತು ಅದನ್ನು ಬಗೆಹರಿಸುವಂತಹ ಪ್ರಯತ್ನವನ್ನು ಅಥವಾ ತನ್ನ ಸಮಾಜದ ಧ್ವನಿಯಾಗಿ ನಿಲ್ಲುವಂತಹ ಕೆಲಸವನ್ನು ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ 75ನೇ ಜನ್ಮದಿನವನ್ನು ಆಚರಿಸುವ ಸಂದರ್ಭದಲ್ಲೂ ಕೂಡ ಅಷ್ಟೇ ಶಾಮನೂರು ಶಿವಶಂಕರಪ್ಪ ಅವರು ಬಹಳ ಮುಂಚೂಣಿಯಲ್ಲಿ ನಿಂತು ಆ ಕಾರ್ಯಕ್ರಮವನ್ನು ಸಂಘಟಿಸುವಂತಹ ಕೆಲಸವನ್ನು ಮಾಡಿದರು. ಈ ಮೂಲಕ
ತನ್ನ ಪಕ್ಷಕ್ಕೆ ಒಳಿತಾಗುತ್ತೆ ಎಂದು ಹೇಳುವಂತಹ ಸಂದರ್ಭಗಳಲ್ಲಿ ಅದರಲ್ಲೂ ಕೂಡ ಬಹಳ ಸಕ್ರಿಯ ಪಾತ್ರವನ್ನು ನಿಭಾಯಿಸಿದಂಥವರು ಶಾಮನೂರು ಶಿವಶಂಕರಪ್ಪ ಅವರು. ಜೊತೆಗೆ ತನ್ನ ಸಮುದಾಯದ ವಿಚಾರಗಳಿಗೆ ಬಂದಾಗ ಅದೇ ಸಿದ್ದರಾಮಯ್ಯನವರ ಜೊತೆಗೇ ಅವರದ್ದೇ ಸರ್ಕಾರದ ಹಿಂದಿನ ಅವಧಿಯಲ್ಲಿ ತಂದಿದ್ದಂತಹ ಜಾತಿ ಗಣತಿಯನ್ನು ವಿರೋಧಿಸುವಂತಹ ಕೆಲಸವನ್ನು ಶಾಮನೂರು ಶಿವಶಂಕರಪ್ಪ ಅವರು ಮಾಡಿ ಅದರ ಮೂಲಕ ಮುಕ್ತ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದರು. ತನ್ನ ಕ್ಷೇತ್ರದ ಜನರ ಕೆಲಸಗಳಿಗೆ ಅವರಲ್ಲಿ ವಿಶೇಷವಾದಂಥ ಆಸಕ್ತಿ ಇತ್ತು. ಅದಕ್ಕೆ ಬೇಕಂತ ಪ್ರಯತ್ನಗಳನ್ನು ಶಾಮನೂರು ಶಿವಶಂಕರಪ್ಪ ಅವರು ನಿರಂತರವಾಗಿ ಮಾಡಿದ್ದಾರೆ. ತನ್ನ ಅನುಭವದಿಂದಲೂ ಕೂಡ ಅನೇಕ ಕೆಲಸಗಳನ್ನು ಸಾಧ್ಯವಾಗುವಂತೆ ದಾವಣಗೆರೆಯಲ್ಲಿ ಮಾಡಿ ತೋರಿಸಿದ್ದಾರೆ. ಈ ರೀತಿಯಂಥ ಅನೇಕ ಎಕ್ಸಾಂಪಲ್ಗಳನ್ನು ಅವರು ಬಿಟ್ಟು ಹೋಗಿದ್ದಾರೆ, ಅನೇಕ ಉದಾಹರಣೆಗಳನ್ನು ಅವರು ನಮ್ಮ ನಡುವೆ ಬಿಟ್ಟು ಹೋಗಿರುವಂಥವರು. ರಾಜ್ಯ ರಾಜಕಾರಣದಲ್ಲಿ ಅವರು ಕಾಣಿಸ್ಕೊಂಡಿದ್ದು 1990ರ ದಶಕದ ನಂತರ. ಕಳೆದ 30 ವರ್ಷಗಳಲ್ಲಿ ಇಡೀ ರಾಜ್ಯದಲ್ಲಿ ಮನೆ ಮಾತಾಗುವಂತೆ ಬೆಳೆದಂಥದ್ದು ಶಾಮನೂರು ಶಿವಶಂಕರಪ್ಪ ಅವರ ವಿಶೇಷತೆ. ಒಮ್ಮೆ ಶಾಸನಸಭೆಗೆ ಪ್ರವೇಶಿಸಿದ ನಂತರ ಸತತವಾಗಿ ಅವರು ಗೆದ್ದು ಬರುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಲೋಕಸಭೆಗೂ ಕೂಡ ಒಮ್ಮೆ ಆಯ್ಕೆಯಾಗಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ 13 ತಿಂಗಳುಗಳ ಕಾಲ. 1997ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವನ್ನು ದಾಖಲಿಸಿಕೊಂಡಂಥವರು ಶಾಮನೂರು ಶಿವಶಂಕರಪ್ಪ. ಈಗಾಗಲೇ ವಿಭೂತಿಯನ್ನು ಸಂಪೂರ್ಣವಾಗಿ ವಿಭೂತಿಯ ಉಂಡೆಗಳ ಮೂಲಕವಾಗಿ ಅವರ ಪಾರ್ಥಿವ ಶರೀರದ ಸಮಾಧಿಯನ್ನು ಮಾಡಲಾಗ್ತಾ ಇರುವಂಥದ್ದು. ಎಲ್ಲ ಭಾಗಗಳಲ್ಲೂ ಕೂಡ ವಿಭೂತಿಯನ್ನು ತುಂಬುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಸಿದ್ಧಗಂಗಾ ಮಠದಿಂದ ವಿಭೂತಿಯ ಗಟ್ಟಿಗಳನ್ನು ತರಲಾಗಿತ್ತು. ವಿಭೂತಿ, ಬಿಲ್ವಪತ್ರೆ, ಗಂಗಾಜಲ ಹಾಕಿ ವಿಧಿವಿಧಾನಗಳನ್ನು ನೆರವೇರಿಸಲಾಗಿದೆ. ಈಗಾಗಲೇ ಸಕಲ ವಿಧಿವಿಧಾನಗಳನ್ನು ನೆರವೇರಿಸಿ ವಿಭೂತಿಯ ಉಂಡೆಗಳ ಮೂಲಕವಾಗಿ, ವಿಭೂತಿಯ ಗಟ್ಟಿಗಳ ಮೂಲಕವಾಗಿ ಅವರ ಸಮಾಧಿ ಪ್ರಕ್ರಿಯೆಯನ್ನು ನೆರವೇರಿಸ್ತಾ ಇರುವಂಥದ್ದು. ಮನೆ ಮಂದಿ, ಸಂಬಂಧಿಕರು, ಹಿತೈಷಿಗಳು, ಸಮುದಾಯದ ಮುಖಂಡರು, ವಿವಿಧ ಮಠಾಧೀಶರುಗಳು, ಹೀಗೆ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಬಲ್ಲಂತಹ ಪ್ರತಿಯೊಬ್ಬರೂ ಕೂಡ ಈಗಾಗಲೇ ಅವರ ಪಾರ್ಥಿವ ಶರೀರವನ್ನು ಹೀಗೆ ಶರೀರದ ಮುಂಭಾಗಕ್ಕೆ ಶಿಲೆಯನ್ನು ಇಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶಿಲೆಯನ್ನಿಟ್ಟು ಈಗ ಅಂತಿಮವಾಗಿ ಶಾಮನೂರು ಶಿವಶಂಕರಪ್ಪ ಅವರನ್ನು ಕಳುಹಿಸಿಕೊಡಲಾಗ್ತಾ ಇದೆ. ಸಕಲ ಗೌರವದೊಂದಿಗೆ, ಸರ್ಕಾರಿ ಗೌರವದೊಂದಿಗೆ, ಸಾಂಪ್ರದಾಯಿಕ ಗೌರವದೊಂದಿಗೆ